ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಕುಂಭಮೇಳ ನಡೀತಾ ಇದೆ. ಕುಂಭಮೇಳನ ಯಾಕೆ ಆಚರಿಸ್ತಾರೆ ನಿಮಗೆ ಗೊತ್ತಾ? ಬನ್ನಿ ಹಾಗಾದ್ರೆ ನೋಡೋಣ. ಕುಂಭ ಅಂದ್ರೆ ಕಳಸ. ಪೌರಾಣಿಕ ಹಿನ್ನೆಲೆ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಸುರರ ಬಳಿ ಇದ್ದಂತಹ ಅಮೃತದ ಕಳಸವನ್ನ ಕಾಪಾಡಿದ ದೇವತೆಗಳು ದೇವಲೋಕದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯ 4 ಹನಿ ಅಮೃತ ಭೂಮಿಯ ಮೇಲೆ ಬೀಳುತ್ತೆ. ಆ 4 ಹನಿ ಬಿದ್ದಂತಹ ಜಾಗದಲ್ಲೇ ಕುಂಭಮೇಳ ನಡೀತಾ ಇರೋದು. ಸಮುದ್ರ ಮಂಥನದ ಸ್ಥಳ ಮಂದಾರ ಪರ್ವತದಿಂದ ದೇವಲೋಕಕ್ಕೆ ಅಮೃತವೆತ್ತಂತಹ ಕಳಸ ತಲುಪೋದಕ್ಕೆ ಇದ್ದಂತಹ ಸಮಯ 12 ದಿನಗಳು. ಒಂದು ದೇವತಾ ದಿನ ಮನುಷ್ಯರ ಒಂದು ವರ್ಷಕ್ಕೆ ಸಮ. ಹಾಗಾಗಿ 12 ವರ್ಷಗಳಿಗೊಮ್ಮೆ ಅಮೃತ ಬಿದ್ದಂತಹ 4 ಪುಣ್ಯಕ್ಷೇತ್ರಗಳಲ್ಲಿ ಕುಂಭಮೇಳ ಆಚರಿಸಲಾಗುತ್ತದೆ. ಹಾಗೂ ಇಂತಹ 12 ಕುಂಭಮೇಳಕ್ಕೊಮ್ಮೆ ಬರೋದು ಮಹಾಕುಂಭಮೇಳ. ಇದು 144 ವರ್ಷಗಳಿಗೊಮ್ಮೆ ಬರುತ್ತೆ. ಇದೇ ಮಹಾಕುಂಭಮೇಳ. ಈ ಬಾರಿಯ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಕೋಟ್ಯಾಂತರ ಭಕ್ತಾದಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ಕುಂಭಮೇಳದ ಉದ್ದೇಶ ಧಾರ್ಮಿಕ ವಿಚಾರಗಳ ವಿನಿಮಯ ಮತ್ತು ಚರ್ಚೆ. ಇದರ ರೋವಾರಿ ಆದಿಶಂಕರಾಚಾರ್ಯರು ಇರಬಹುದು ಅಂತ ಹೇಳಲಾಗಿದೆ. ಹಿಂದೂ ಧರ್ಮದ ಶಕ್ತಿ ಮತ್ತು ಚರ್ಚೆ ಅಂತ ಹೇಳಬಹುದು. ಆಧ್ಯಾತ್ಮಿಕ ಶಕ್ತಿ ಕೂಡ ಹೌದು. ತೀರ್ಥಕ್ಷೇತ್ರಗಳಾದಂತಹ ನಾಸಿಕ್, ಹರಿದ್ವಾರ, ಉಜ್ಜೈನ್ ಹಾಗೂ ಪ್ರಯಾಗ್ರಾಜ್ನಲ್ಲಿ ಅಸಂಖ್ಯಾತ ಭಕ್ತಾದಿಗಳು, ಸಾಧು ಸಂತರು ಸೇರ್ತಾರೆ. ವಿಶ್ವದ ವಿವಿಧ ಮೂಲೆಗಳಿಂದ ಹಲವಾರು ಸಾಧು ಸಂತರು ಮತ್ತು ಭಕ್ತಾದಿಗಳು ಈ ಕುಂಭಮೇಳದಲ್ಲಿ ಪಾಲ್ಗೊಳ್ತಾರೆ, ದೀರ್ಘ ಸ್ನಾನ ಮಾಡ್ತಾರೆ. 19ನೇ ಶತಮಾನದಿಂದಲೂ ಕೂಡ ಕುಂಭಮೇಳದ ಉಲ್ಲೇಖವಿದೆ. ಋಗ್ವೇದದಲ್ಲೂ ಕೂಡ ಕುಂಭಮೇಳದ ಉಲ್ಲೇಖವಿದೆ. 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ. 1868ರಲ್ಲಿ ಕುಂಭಮೇಳದ ಉಲ್ಲೇಖವಿದೆ. ಕೋಟಿ ಜನ ಮಹಾಕುಂಭಮೇಳದಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾರೆ. ಪ್ರಯಾಗ್ರಾಜ್ನಲ್ಲಿ ಕೋಟಿ ಜನ ಪಾಲ್ಗೊಂಡು ದೀರ್ಘ ಸ್ನಾನವನ್ನ ಮಾಡಿ ಪಾವನರಾಗ್ತಾರೆ. ಸಾವಿರಾರು ವರ್ಷಗಳಿಂದಲೂ ಕುಂಭಮೇಳ ಆಚರಿಸಿಕೊಂಡು ಬರ್ತಾ ಇದ್ದೀವಿ. 6 ಹಾಗೂ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳದಲ್ಲಿ ಲಕ್ಷ ಭಕ್ತಾದಿಗಳು ಸೇರುತ್ತಾರೆ ಎನ್ನುವ ಉಲ್ಲೇಖ ಪುರಾವೆಗಳಲ್ಲಿದೆ. ಈ ಬಾರಿಯ ಕುಂಭಮೇಳದ ವಿಶೇಷ ಅಂದ್ರೆ 144 ವರ್ಷಗಳಿಗೊಮ್ಮೆ ನಡೀತಾ ಇದೆ. ಈ ಹಿಂದೆ ನಡೆದಂತಹ ಮಹಾಕುಂಭಮೇಳವನ್ನ ನಾವು ನೋಡಿಲ್ಲ, ಹಾಗೂ ಮುಂದೆ ನಡೆಯುವಂತಹ ಮಹಾಕುಂಭಮೇಳವನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಯಾಕಂದರೆ 144 ವರ್ಷಗಳು ಬರುವಷ್ಟರಲ್ಲಿ ನಾವು ಇರೋದಿಲ್ಲ. ಹಾಗಾಗಿ ಈಗ ನಡೀತಿರುವಂತಹ ಮಹಾಕುಂಭಮೇಳವನ್ನು ನಾವು ನೋಡಿ ಪಾವನರಾಗಬೇಕು. ಈ ಬಾರಿ ಜನವರಿ 14, 2025ರಂದು ಪ್ರಾರಂಭವಾಗಿರುವಂತಹ ಕುಂಭಮೇಳ ಫೆಬ್ರವರಿ 26, 2025ಕ್ಕೆ ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಅತಿ ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಪ್ರತಿಯೊಬ್ಬ ಹಿಂದೂಗಳು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ದೀರ್ಘ ಸ್ನಾನವನ್ನು ಮಾಡಿ ಸಂತುಷ್ಟರಾಗಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಈ ಮಹಾಕುಂಭಮೇಳ ಉತ್ಸವ ಸುಮಾರು 1.5 ತಿಂಗಳುಗಳ ಕಾಲ ನಡೆಯುತ್ತೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ಕುಂಭಮೇಳದಲ್ಲಿ ಪಾಲ್ಗೊಳ್ಳಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.